ಕೇವಲ ತನ್ನ 16ನೇ ವಯಸ್ಸಿಗೆ ಕತ್ತಿಯನ್ನ ಕೈಯಲ್ಲಿ ಹಿಡಿದ ಶೂರ, ಯುದ್ಧದಲ್ಲಿ ಪರಾಕ್ರಮವನ್ನು ಹೊಂದಿದ ಧೀರ, ತನ್ನ ರಾಜ್ಯದ ಜನತೆಗೆ ಯಾವುದೇ ಕಷ್ಟ ಬಾರದಂತೆ ಹಾಗೂ ತನ್ನ ರಾಜ್ಯದ ಮಹಿಳೆಯರ ಕ್ಷೇಮ ಕೋರುವ ಮಹಾನುಭಾವ, ಸತಿ ಸಹಗಮನ ಪದ್ಧತಿಯನ್ನ ಬೇರು ಸಹಿತ ಕಿತ್ತೆಸೆದು ಮಹಿಳೆಯರು ಅಣ್ಣ ಅಂತ ಕರೆಯಲ್ಪಡುವವ, ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಮೊಘಲ್ ಸಾಮ್ರಾಜ್ಯವನ್ನ ಎದುರಿಸಿ ನಿಂತವ. ಆ ಹೆಸರು ಧೈರ್ಯ ಪರಾಕ್ರಮಕ್ಕೆ ಇನ್ನೊಂದು ಉದಾಹರಣೆ. ಆತನೇ ಶಿವಾಜಿರಾಜೇ ಭೋಸ್ಲೆ. ಆತನಿಗೆ ಇನ್ನೊಂದು ಹೆಸರಿದೆ, ಅದೇ ಛತ್ರಪತಿ ಶಿವಾಜಿ ಮಹಾರಾಜ್. ಬನ್ನಿ, ಹಾಗಾದ್ರೆ ಇಷ್ಟೊಂದು ಪರಾಕ್ರಮಿಯಾಗಿರುವ ಶಿವಾಜಿಯ ಅಂತ್ಯ ಹೇಗಾಯ್ತು, ಅವರ ಸಾವಿನ ಹಿಂದಿನ ಅಸಲಿ ಕತೆ ಏನು ಗೊತ್ತಾ? ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಮೂಲಕ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಬಗ್ಗೆ ಕೆಲ ರೋಚಕ ಸಂಗತಿಗಳನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಛತ್ರಪತಿ ಶಿವಾಜಿ 1630 ಫೆಬ್ರವರಿ 19 ವೈಶಾಖ ಮಾಸ ಶುಕ್ಲ ಪಕ್ಷ ತದಿಯ ದಿನ ಪುಣೆ ಜಿಲ್ಲೆಯ ಜೂನೆ ಪಟ್ಟಣದ ಶಿವನೇರಿ ಕೋಟೆಯಲ್ಲಿ ಜನಿಸಿದ್ರು. ತಾಯಿ ಹೆಸರು ಜೀಜಾಬಾಯಿ, ತಂದೆ ಶಹಾಜಿ ಭೋಸ್ಲೆ. ಜೀಜಾಬಾಯಿಗೆ ಶಂಭಾಜಿ ಎಂಬ ಮಗ ಹುಟ್ಟಿದ ನಂತರ ಮಿಕ್ಕೆಲ್ಲ ಸಂತಾನಗಳು ಮರಣಿಸುತ್ತಿದ್ದ ಕಾರಣ ಪಾರ್ವತಿ ದೇವಿ ಹೆಸರಾದ ಶಿವಯ್ಯನ ಶಿವಾಜಿಗೆ ಇಡ್ತಾರೆ. ಶಂಭಾಜಿ ಶಿವಾಜಿ ಇಬ್ಬರು ಅಣ್ಣ ತಮ್ಮಂದಿರು. ಶಿವಾಜಿ ವ್ಯಕ್ತಿತ್ವ ಪ್ರಮುಖವಾಗಿ 4 ಗುರುಗಳ ಸಾಂಗತ್ಯದಿಂದ ನಿರ್ಮಿತವಾಗಿದೆ. 4 ಜನ ಗುರುಗಳ ಶಿಕ್ಷಣದಿಂದ ಅತ್ಯಂತ ಪರಾಕ್ರಮವಂತನಾಗಿ, ಧೈರ್ಯವಂತನಾಗಿ, ಮೇಧವುಳ್ಳವನಾಗಿ ಶಿವಾಜಿ ಬೆಳೀತಾರೆ. ಇವರಲ್ಲಿ ಮೊದಲ ಗುರು ತಾಯಿ ಜೀಜಾಬಾಯಿ. ಬಾಲ್ಯದಲ್ಲಿ ಶಿವಾಜಿ ತಾಯಿಗೆ ಹೇಳಿದ ಕಥೆಗಳು ಶಿವಾಜಿಯನ್ನ ಪರಾಕ್ರಮಿಯನ್ನಾಗಿ ಮಾಡ್ತು. ಎರಡನೇ ಗುರು ದಾದಾಜಿ ಕೊಂಡದೇವ. ಇವರ ಬಳಿ ರಾಜಕೀಯ ಹಾಗೂ ಯುದ್ಧ ತಂತ್ರಗಳನ್ನ ಕಲಿತಾರೆ. ಮೂರನೇ ಗುರು ತುಕಾರಾಮ್ ಹತ್ತಿರ ಸಾಮಾಜಿಕ ಸಾಮರಸ್ಯವನ್ನ ಕಲಿತಾರೆ. ಇನ್ನು 4ನೇ ಗುರು ಸಮರ್ಥ ರಾಮದಾಸರು. ಇವರ ಬಳಿ ಆಧ್ಯಾತ್ಮಿಕ, ಅಹಿಂದತ್ವ ಪರಿರಕ್ಷಣೆ ಹಾಗೂ ಜೀವನದ ಮೌಲ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಶಿವಾಜಿ ಕಲಿತುಕೊಳ್ತಾರೆ. ಹಾಗಾಗಿ ನಮ್ಮ ಶಿವಾಜಿಯ ವ್ಯಕ್ತಿತ್ವ ಹೀಗೆ 4 ಕೋನಗಳಿಂದಲೂ ಉನ್ನತವಾಗಿ ರೂಪುಗೊಂಡಿತ್ತು. ಒಂದು ಬಾರಿ ಶಿವಾಜಿ ತಂದೆ ಶಹಾಜಿ ಶಿವಾಜಿಗೆ 12 ವರ್ಷ ವಯಸ್ಸಿದ್ದಾಗ ಆತನನ್ನ ಬಿಜಾಪುರದ ಸುಲ್ತಾನ್ ದರ್ಬಾರ್ಗೆ ಕರೆದುಕೊಂಡು ಹೋಗ್ತಾರೆ. ಸುಲ್ತಾನನಿಗೆ ಸಲಾಂ ಹೇಳಿದ ಶಿವಾಜಿ ತಂದೆ ಮಗನಾದ ಶಿವಾಜಿಗೂ ಕೂಡ ಸಲಾಂ ಮಾಡಲು ಹೇಳ್ತಾರೆ. ಆದರೆ ಶಿವಾಜಿ ಮಾತ್ರ ಪರ ರಾಜ್ಯದ ರಾಜನ ಮುಂದೆ ತಲೆ ತಗ್ಗಿಸಿ ಸಲಾಂ ಮಾಡೋದಿಲ್ಲ ಅಂತ ನಿರಾಕರಿಸ್ತಾರೆ. ಶಿವಾಜಿ ಧೈರ್ಯವನ್ನ ಕಂಡ ತಂದೆ ಶಹಾಜಿ ಮನಸ್ಸಿನಲ್ಲಿ ಖುಷಿಯಿಂದ ಅಭಿನಂದಿಸ್ತಾರೆ. ಬಾಲ್ಯದಲ್ಲಿ ಇಷ್ಟು ದೇಶಭಕ್ತಿ ಬೆಳೆಯಲು ಕಾರಣ ಶಿವಾಜಿಯ ತಾಯಿ ಜೀಜಾಮಾತಾನೆ ಅಂತ ಹೇಳ್ಬೋದು. 1645ನೇ ಸಾಲಿನಲ್ಲಿ ಶಿವಾಜಿ ತನ್ನ 16ನೇ ವಯಸ್ಸಿನಲ್ಲಿ ಕತ್ತಿಯನ್ನು ಹಿಡಿದು ಸುಮಾರು 1000 ಜನ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರದ ಸುಲ್ತಾನ್ ಅಧೀನದಲ್ಲಿರುವ ತೋರಣಕೋಟೆಯನ್ನು ವಶಪಡಿಸಿಕೊಳ್ತಾರೆ. 1647ನೇ ಸಾಲಿನಲ್ಲಿ ಕುಂದನ್ ರಾಜ್ಗಢ್ ಕೋಟೆ ಹಾಗೂ ಪುಣೆ ದಕ್ಷಿಣ ಪ್ರಾಂತ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ. 1654ನೇ ಸಾಲಿನಲ್ಲಿ ಪಶ್ಚಿಮ ಕೊಂಕಣದ ತೀರವನ್ನ ಗೆಲ್ತಾರೆ. ಸೋಲುವುದು ತಪ್ಪದು ಅಂದಾಗ ಯುದ್ಧವನ್ನ ನಿಯಂತ್ರಿಸಬೇಕು, ಸರಿಯಾದ ಸಮಯ ಬಂದಾಗ ಯುದ್ಧ ಮಾಡಿ ಗೆಲ್ಲಬೇಕು. ಈ ಪದ್ಧತಿಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ಶಿವಾಜಿನೇ. ಇದನ್ನೇ ಈಗ ಗೆರಿಲ್ಲಾ ವಾರ್ಫೇರ್ ಅಂತ ಕರೀತಾರೆ. 1659ರಲ್ಲಿ ಬಿಜಾಪುರದ ಸುಲ್ತಾನ್ನ ಕೋಪಕ್ಕೆ ಎಲ್ಲಗಳು ಮೀರಿದ್ದು. ಇದಕ್ಕೆ ಕಾರಣ ಶಿವಾಜಿನೇ. ಆಗ ಆ ಸುಲ್ತಾನ್ ಯುದ್ಧವನ್ನ ಪ್ರಕಟಿಸ್ತಾನೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದ ಸೈನಿಕರನ್ನು ನೋಡಿ ಆ ರಾಜನ ಮುಂದೆ ಯುದ್ಧ ಅಸಂಭವ ಅಂತ ತಿಳಿದ ಶಿವಾಜಿ ಒಂದು ತಂತ್ರವನ್ನ ರೂಪಿಸ್ತಾರೆ. ಇದಾದ ನಂತರ ಅಫ್ಜಲ್ ಖಾನ್ ಶಿವಾಜಿಯನ್ನ ಚರ್ಚೆಗೆ ಅಂತ ಕರೆಯುತ್ತಾರೆ. ಆಗ ಶಿವಾಜಿ ಕೂಡ ಒಬ್ಬಂಟಿಯಾಗಿ ಹೋಗ್ತಾರೆ. ಶಿವಾಜಿ ತನ್ನ ಪರಮ ಶತ್ರುವಿನ ಕುತಂತ್ರ ನಡೆಗಳ ಬಗ್ಗೆ ತಿಳಿದು 1659 ನವೆಂಬರ್ 10ರಂದು ಅಫ್ಜಲ್ ಖಾನ್ ಅನ್ನ ಕೊಂದು ಹಾಕ್ತಾರೆ. ಶಿವಾಜಿ ಎಲ್ಲ ಮತಗಳನ್ನ ಗೌರವಿಸ್ತಿದ್ರು. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರಿಗೆ ಒಳ್ಳೆಯ ಸ್ಥಾನಮಾನವನ್ನ ನೀಡಿದ್ರು. ಗುಡಿ ಗೋಪುರಗಳ ಸಮೇತ ಅದೆಷ್ಟೋ ಮಸೀದಿಗಳನ್ನ ನಿರ್ಮಿಸಿದ್ರು. ಪ್ರಮುಖ ವಿಭಾಗವಾದ ಆಯುಧಾಗಾರಕ್ಕೆ ಹೈದರಾಲಿ, ನಾವಿಕ ದಳಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡು ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂ ಅಧ್ಯಕ್ಷತಾ ಪದವಿಯನ್ನ ನಿರ್ವಹಿಸ್ತಿದ್ರು. ದೌಲತ್ ಖಾನ್ ಸಿದ್ದಿ ಸರ್ವ ಸೇನಾ ಅಧ್ಯಕ್ಷರಾಗಿ ಇರ್ತಿದ್ರು. ವಿಶೇಷ ಅಂದ್ರೆ ಶಿವಾಜಿ ಅಂಗರಕ್ಷಕರಲ್ಲಿ ಪ್ರಮುಖ ವ್ಯಕ್ತಿ ಮದಾರಿ ಮೆಹತಾರ್. ಈತ ಶಿವಾಜಿಯನ್ನ ಆಗ್ರಾ ಕೋಟೆಯಿಂದ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಶಿವಾಜಿ ಮಹಿಳೆಯರ ಕ್ಷೇಮವನ್ನ ಗೌರವಿಸುತ್ತಿದ್ದ ವ್ಯಕ್ತಿ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ, ಒಂದು ಸಂದರ್ಭದಲ್ಲಿ ಶಿವಾಜಿ ಸೈನಿಕರು ಅತ್ಯಂತ ಸುಂದರವಾದ ಮುಸ್ಲಿಂ ಯುವತಿಯನ್ನ ಬಲವಂತವಾಗಿ ಕರೆತಂದು ಶಿವಾಜಿ ಮುಂದೆ ಹಾಜರುಪಡಿಸ್ತಾರೆ. ಇವರ ಕಾರ್ಯವನ್ನ ಅಭಿನಂದಿಸಿ ಬಹುಮಾನ ಕೊಡಬಹುದೆಂದು ಸೈನಿಕರು ಭಾವಿಸಿದ್ರು. ಆದರೆ ಶಿವಾಜಿ ಆ ಸೈನಿಕರನ್ನ ದಂಡಿಸಿ ಆ ಹೆಣ್ಣು ಮಗಳ ಕಾಲಿಗೆ ನಮಸ್ಕರಿಸಿ, ತಾಯಿ, ನನ್ನ ಸೈನಿಕರು ಮಾಡಿದ ಕೆಲಸಕ್ಕೆ ನಾನು ಕ್ಷಮೆ ಕೋರುತ್ತೇನೆ ಅಂತ ಹೇಳಿ ಆ ಮುಸ್ಲಿಂ ಯುವತಿಯನ್ನ ಸಕಲ ರಾಜಗೌರವದ ಜೊತೆ ಆಕೆಯನ್ನ ಮನೆಗೆ ಶಿವಾಜಿ ಕ್ಷೇಮವಾಗಿ ಕಳಿಸಿಕೊಡ್ತಾರೆ. ಇವತ್ತಿನ ದಿನ ಮೈನಾರಿಟಿವಾದ, ಮಹಿಳಾ ಅಧಿಕಾರ, ಸೆಕ್ಯುಲರಿಸಂ ಅನ್ನೋ ಎಷ್ಟೋ ವಿಷಯಗಳನ್ನ
ಶಿವಾಜಿ ವಾಸ್ತವವಾಗಿ ಆಗಲೇ ಸಾಧಿಸಿ ತೋರಿಸಿದ್ರು. 1677ರಲ್ಲಿ ಶಿವಾಜಿ ಭಾಗ್ಯನಗರಕ್ಕೆ ಹೋಗ್ತಾರೆ. ಅಲ್ಲಿಂದ ಶ್ರೀಶೈಲ್ಗೆ ಹೋಗ್ತಾರೆ. ಅಷ್ಟದಿಶ ಪೀಠಗಳಲ್ಲಿ ಒಂದಾದ ಬ್ರಹ್ಮರಾಂಬ ದೇವಿಯನ್ನು ಉಪಾಸನೆ ಮಾಡಿ ದರ್ಶನ ಮಾಡಿಕೊಳ್ತಾರೆ. ಬ್ರಹ್ಮರಾಂಬ ದೇವಿಗೆ ತನ್ನ ಶಿರವನ್ನೇ ಬಲಿಗೆ ಕೊಡಲು ಹೊರಟ ಶಿವಾಜಿಗೆ ಅಮ್ಮ ಸ್ವಯಂ ಪ್ರತ್ಯಕ್ಷಳಾಗಿ, ನಿನ್ನ ಶಿರಸ್ಸಿನ ಅವಶ್ಯಕತೆ ನನಗಿಲ್ಲ, ಆದರೆ ಈ ದೇಶಕ್ಕಿದೆ. ನಿನ್ನ ಶಿರಸ್ಸು, ನಿನ್ನ ಮೇಧಸ್ಸು ಹಾಗೂ ನಿನ್ನ ಕ್ಷಾತ್ರವನ್ನ ಧರ್ಮ ರಕ್ಷಣೆಗೆ ಹಾಗೂ ದೇಶಕ್ಕೆ ಉಪಯೋಗಿಸುವಂತ ಹೇಳಿ ಅಮ್ಮ ಶಿವಾಜಿ ಕೈಯಲ್ಲಿ ಒಂದು ಖಡ್ಗವನ್ನ ಕಾಣಿಕೆಯಾಗಿ ಕೊಡ್ತಾಳೆ. ಅಲ್ಲಿಂದ ಶಿವಾಜಿ ತನ್ನ ಜೀವನವನ್ನೇ ಧರ್ಮ ರಕ್ಷಣೆಗೆ ಮುಡಿಪಾಗಿಟ್ಟಿದ್ರು. ಸತಿ ಸಹಗಮನ ಪದ್ಧತಿಯನ್ನ ನಿಷೇಧಿಸಿದ್ರು. ಜಮೀನ್ದಾರಿ ಮತದಾರಿ ಪದ್ಧತಿಯನ್ನ ರದ್ದು ಮಾಡಿದ್ರು. ತನ್ನ ರಾಜ್ಯದ ವ್ಯವಸಾಯವನ್ನ ಅಭಿವೃದ್ಧಿಗೆ ತರಲು ಯಂತ್ರಗಳನ್ನ ವಿನಿಯೋಗಿಸುತ್ತಿದ್ರು. 1657ನೇ ಸಾಲಿನವರೆಗೂ ಮೊಘಲ್ ಸಾಮ್ರಾಜ್ಯದ ಜೊತೆ ಶಿವಾಜಿಗೆ ಒಳ್ಳೆಯ ಸಂಬಂಧಗಳೇ ಇತ್ತು. ಔರಂಗಜೇಬ್ಗೆ ತಾನು ಮಾಡುತ್ತಿದ್ದ ಯುದ್ಧದಲ್ಲಿ ಶಿವಾಜಿ ಸಹಾಯ ಮಾಡ್ತಿದ್ರು. ಸಹಾಯಕ್ಕೆ ಪ್ರತಿಫಲವಾಗಿ ಶಿವಾಜಿ ಬಿಜಾಪುರದ ಕೋಟೆಯನ್ನ ಕೇಳ್ತಾರೆ. ಆದರೆ ಔರಂಗಜೇಬ್ ಇದಕ್ಕೆ ನಿರಾಕರಿಸ್ತಾರೆ. ನಂತರ 1657 ಮಾರ್ಚ್ ತಿಂಗಳಲ್ಲಿ ಮೊಘಲ್ ಸಾಮ್ರಾಜ್ಯದ ಮೇಲೆ ಶಿವಾಜಿ ಸಹಚರರು ದಾಳಿಯನ್ನ ಮಾಡ್ತಾರೆ. ಇದರಿಂದಾಗಿ ಮೊಘಲರ ಹಾಗೂ ಶಿವಾಜಿ ಮಧ್ಯ ಶತ್ರುತ್ವ ಉಂಟಾಗುತ್ತೆ. 1663 ಏಪ್ರಿಲ್ 5ರಂದು ಚಕ್ಕನಮಟ್ಟು ಕಲ್ಯಾಣ ಕೋಟೆ ಹಾಗೂ ಪುಣೆಯನ್ನ ಆಕ್ರಮಿಸಿದ ಶಹೀದ್ ಖಾನ್ ಅನ್ನ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಅರಮನೆಗೆ ನುಗ್ಗಿ ಆತನ ಮಗನನ್ನ ಕೊಂದು ಶಹೀದ್ ಖಾನ್ನ 3 ಬೆರಳುಗಳನ್ನ ಶಿವಾಜಿ ಕತ್ತರಿಸ್ತಾರೆ. ನಂತರ ಶಹೀದ್ ಖಾನ್ ಅಲ್ಲಿಂದ ಆಗ್ರಾಗೆ ಪಲಾಯನ ಮಾಡ್ತಾರೆ. 1666 ಮೇ ತಿಂಗಳಲ್ಲಿ ಶಿವಾಜಿಯನ್ನ ಚರ್ಚೆಗೆ ಅಂತ ಆಗ್ರಾಗೆ ಕರೆದ ಔರಂಗಜೇಬ್ ಶಿವಾಜಿಯನ್ನ ಬಂಧಿಸ್ತಾರೆ. ಅಲ್ಲಿಂದ ಅಫಘಾನಿಸ್ತಾನದ ಕಾಂದಹಾರಕ್ಕೆ ಕಳುಹಿಸಲು ಔರಂಗಜೇಬ್ ಪ್ರಯತ್ನಿಸ್ತಾನೆ. ಇದರ ಬಗ್ಗೆ ತಿಳಿದ ಶಿವಾಜಿ ಸಹಚರರು ಶಿವಾಜಿಯನ್ನ ಅಲ್ಲಿಂದ ತಪ್ಪಿಸುತ್ತಾರೆ. 1674 ಜೂನ್ ಆನಂದ ನಮ್ಮ ಸಂಸ್ಥರ ಜ್ಯೇಷ್ಠ ಶುದ್ಧ ತ್ರಯೋದಶಿ ಗುರುವಾರದಂದು ಕ್ಷತ್ರಿಯ ಕುಲವತನ್ ಸಹ ಸಿಂಹಾಸನಾಧೀಶ್ವರನಾಗಿ ಮಹಾರಾಜ ಛತ್ರಪತಿಯಾಗಿ ಶಿವಾಜಿ ಮಹಾರಾಜರಾಗಿ ಶಿವಾಜಿಯ ಪಟ್ಟಾಭಿಷೇಕವಾಯಿತು. ಶಿವಾಜಿಯನ್ನ ಅಂತ್ಯ ಮಾಡಬೇಕೆಂದಿದ್ದ ಆತನ ಶತ್ರುಗಳಿಗೆ ಆತನ 2ನೇ ಹೆಂಡತಿಯೇ ಅಯುದ್ಧವಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡಿದ್ಲು. ಶಿವಾಜಿಗೆ 2 ಮಕ್ಕಳು. ಮೊದಲನೇ ಹೆಂಡತಿಯ ಮಗ ಶಂಭಾಜಿ, 2ನೇ ಹೆಂಡತಿಯ ಮಗ ರಾಜಾರಾಮ್. ಶಿವಾಜಿ ರಾಜ್ಯದಲ್ಲಿ ಶಂಭಾಜಿ ಮಾತುಗಳು ಹೆಚ್ಚಾಗಿ ನಡೆಯುತ್ತಿತ್ತು. ಆದರೆ ಇದನ್ನು ನೋಡಿ ತಡೆಯಲಾಗದ 2ನೇ ಹೆಂಡತಿ ಸೂರಾಬಾಯಿ ಶಿವಾಜಿ ಶತ್ರುಗಳ ಜೊತೆ ಕೈ ಜೋಡಿಸ್ತಾಳೆ. ಶಿವಾಜಿ ಹೆಚ್ಚಾಗಿ ಶಂಭಾಜಿಯನ್ನ ಪ್ರೋತ್ಸಾಹಿಸುತ್ತಿದ್ರು. ಅದೇ ಸಂದರ್ಭಕ್ಕೆ ಶಿವಾಜಿ ಏಕಾಏಕಿ ಆರೋಗ್ಯದಲ್ಲಿ ಏರುಪೇರಾಗಿ ಹಾಸಿಗೆ ಹಿಡಿತಾರೆ. ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಶಿವಾಜಿಯ 2ನೇ ಪತ್ನಿ ಶಿವಾಜಿಯನ್ನ ವಿಷ ನೀಡಿ ಸಾಯಿಸಿದ್ಲು ಅಂತ ತುಂಬಾ ಜನರ ವಾದ ಹಾಗೂ ಅಭಿಪ್ರಾಯ. ಶಿವಾಜಿ ಸಾವಾದ ನಂತರ ತನ್ನ ಮಗನಾದ ರಾಜಾರಾಮ್ನನ್ನ ತಾಯಿ ಸೂರಾಬಾಯಿ ರಾಜನನ್ನಾಗಿ ಮಾಡ್ತಾಳೆ. ಆಗ ರಾಜಾರಾಮ್ ವಯಸ್ಸು ಕೇವಲ 10 ವರ್ಷ ಅಷ್ಟೇ. ತಂದೆಯ ಮರಣದ ನಂತರ ಆಚೆ ಹೋದ ಶಂಭಾಜಿ ಕೆಲ ವರ್ಷಗಳ ನಂತರ ಮತ್ತೆ ಮರಳಿ ಬಂದು ರಾಜ್ಯವನ್ನ ಕೈವಶ ಮಾಡ್ಕೊಳ್ತಾರೆ. ಸೂರಾಬಾಯಿ ಹಾಗೂ ಅವರ ಮಗನನ್ನ ಕಾರಾಗೃಹಕ್ಕೆ ಕಳುಹಿಸುತ್ತಾರೆ. ಹಲವಾರು ವರ್ಷಗಳ ನಂತರ ಶಂಭಾಜಿಯ ಮರಣವಾಗುತ್ತೆ. ಅದಾದ ನಂತರ ಕಡೆಗೆ ರಾಜಾರಾಮನೇ ರಾಜ್ಯದ ರಾಜನಾಗಿ ರಾಜ್ಯಭಾರ ಮಾಡ್ತಾನೆ. ಸ್ನೇಹಿತರೆ, ಇದು ಛತ್ರಪತಿ ಶಿವಾಜಿ ಮಹಾರಾಜರ ಸಂಕ್ಷಿಪ್ತವಾದ ಒಂದು ಜೀವನ ಚರಿತ್ರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.